ಕಥೆ ಆರಂಭವಾಗೋದು ದೂರದ ಭವಿಷ್ಯದಲ್ಲಿ. ಸೂರ್ಯನ ಮೇಲ್ಮೈಯಲ್ಲಿ ಸಂಭವಿಸಿದ ಭಾರೀ ಸ್ಫೋಟದ ಪರಿಣಾಮವಾಗಿ ಭೂಮಿಯ ಓಜೋನ್ ಪದರ ಸಂಪೂರ್ಣವಾಗಿ ನಾಶವಾಗಿರುತ್ತದೆ. ಈ ಮಹಾ ವಿನಾಶಕಾರಿ ಘಟನೆಯನ್ನು ಸೋಲಾರ್ ಫ್ಲೇರ್ ಎಂದು ಕರೆಯಲಾಗುತ್ತದೆ. ಅದರ ಪರಿಣಾಮ ಭೂಮಿಯ ಮೇಲೆ ಬದುಕುಳಿಯುವುದು ತೀರಾ ಅಸಾಧ್ಯವಾಗುತ್ತದೆ. ಪರಿಸ್ಥಿತಿ ಇಷ್ಟು ಭಯಾನಕವಾಗಿರುತ್ತದೆ ಎಂದರೆ ಯಾರಾದರೂ ನೇರವಾಗಿ ಸೂರ್ಯನ ಬೆಳಕಿಗೆ ಹೊರಬಂದರೆ ಕ್ಷಣಾರ್ಧದಲ್ಲೇ ಸುಟ್ಟು ಹೋಗುತ್ತಾರೆ. ಈ ದುರಂತದ 15 ವರ್ಷಗಳ ನಂತರ ಈ ಕಥೆ ನಮಗೆ ಫಿಂಚ್ ಎಂಬ ಎಂಜಿನಿಯರ್ನನ್ನು ಪರಿಚಯಿಸುತ್ತದೆ. ಅವನು ತನ್ನ ನಿಷ್ಠಾವಂತ ರೋಬೋಟ್ ಡ್ಯೂಯೊಂದಿಗೆ ನಿರ್ಜನವಾದ ಹೊರಜಗತ್ತಿನಲ್ಲಿ ಆಹಾರ ಹುಡುಕುತ್ತಾ ಸಂಚರಿಸುತ್ತಿರುತ್ತಾನೆ. ಸೂರ್ಯನ ಮಾರಕ ಯುವಿ ಕಿರಣಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಫಿಂಚ್ ಒಂದು ವಿಶೇಷ ಸೂಟ್ ಧರಿಸಿದ್ದಿರ್ತಾನೆ. ಆ ಸೂಟ್ ಅವನ ಸಂಪೂರ್ಣ ದೇಹವನ್ನು ವಿಕಿರಣದಿಂದ ಕಾಪಾಡುವುದಷ್ಟೇ ಅಲ್ಲ, ವಿಕಿರಣದ ಮಟ್ಟ ಹೆಚ್ಚಾಗುತ್ತಿದ್ದಂತೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಿ ಸುರಕ್ಷಿತ ಸ್ಥಳಕ್ಕೆ ಅಡಗಿಕೊಳ್ಳುವಂತೆ ಸೂಚಿಸುತ್ತದೆ. ಒಂದು ಬಿಕಟ ಹಾಗೂ ಮೌನದಿಂದ ಆವರಿಸಿಕೊಂಡ ಅಂಗಡಿಗೆ ಫಿಂಚ್ ಡ್ಯೂಯನ್ನು ಕರೆದುಕೊಂಡು ಪ್ರವೇಶಿಸ್ತಾನೆ. ಅಲ್ಲಿ ಅವರು ನಾಯಿ ಆಹಾರ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸ್ತಾರೆ. ಅಂಗಡಿಯ ನೆಲದ ಮೇಲೆ ಅನೇಕ ಶವಗಳು ಚದುರಿಕೊಂಡಿರುತ್ತವೆ. ಒಮ್ಮೆ ಈ ಜಾಗದಲ್ಲಿ ಜೀವಂತವಾಗಿದ್ದ ಮಾನವ ಸಮಾಜದ ಮೌನ ಸಾಕ್ಷಿಗಳಂತೆ. ಆದರೆ ಇಂತಹ ದೃಶ್ಯಗಳಿಗೆ ಈಗ ಫಿಂಚ್ ಮತ್ತು ಡ್ಯೂಯಿ ಅಚ್ಚರಿಗೊಳ್ಳುವುದಿಲ್ಲ. ಬದುಕುಳಿಯುವ ಹೋರಾಟದಲ್ಲಿ ಅವರು ಅವನ್ನು ನಿರ್ಲಕ್ಷಿಸಿ ತಮ್ಮ ಗುರಿಯತ್ತ ಮುಂದುವರಿಯುತ್ತಾರೆ. ಅಂಗಡಿಯೊಳಗಿನ ಹುಡುಕಾಟ ಮುಗಿದ ನಂತರ ಫಿಂಚ್ ಆ ಕಟ್ಟಡದ ಮೇಲೆ ಒಂದು ಸ್ಪಷ್ಟ ಗುರುತು ಹಾಕುತ್ತಾನೆ. ಮುಂದಿನ ಬಾರಿ ಇಲ್ಲಿಗೆ ಬಂದಾಗ ಇಲ್ಲಿ ಉಪಯುಕ್ತವಾದ ಯಾವುದೂ ಉಳಿದಿಲ್ಲ ಎಂಬುದು ಅವನಿಗೆ ತಕ್ಷಣ ನೆನಪಾಗಲೆಂದು. ಬಳಿಕ ಅವನು ತನ್ನ ಟ್ರಕ್ಗೆ ಏರಿ ಕೈಯಲ್ಲಿರುವ ನಕ್ಷೆಯ ನೆರವಿನಿಂದ ಎಲ್ಲೆಡೆಯೂ ಮರಳು ಆವರಿಸಿಕೊಂಡಿರುವ ಒಂದು ಸಂಪೂರ್ಣ ನಿರ್ಜನ ನಗರಕ್ಕೆ ಹೊರಡುತ್ತಾನೆ. ಆ ನಗರದಲ್ಲಿ ಮಾನವನ ಸಾನ್ನಿಧ್ಯದ ಒಂದು ಚಿಹ್ನೆಯೂ ಕಾಣಿಸುವುದಿಲ್ಲ. ದಾರಿ ಎಲ್ಲೆಡೆ ಬಿದ್ದಿರುವ ಹಳೆಯ ಕಾರುಗಳು ಮತ್ತು ಅವಶೇಷಗಳು ಅವನಿಗೆ ಅಡ್ಡಿಯಾಗುತ್ತವೆ. ದಾರಿ ತೆರವುಗೊಳಿಸಲು ಫಿಂಚ್ ಕೆಲವೊಮ್ಮೆ ತನ್ನ ವಾಹನದಿಂದಲೇ ಅವುಗಳಿಗೆ ಡಿಕ್ಕಿ ಹೊಡೆದು ಮುಂದೆ ಸಾಗುತ್ತಾನೆ. ಅಷ್ಟರಲ್ಲಿ ಅವನ ಸೂಟ್ ಅಪಾಯದ ಎಚ್ಚರಿಕೆ ನೀಡುತ್ತದೆ. ಭೀಕರ ಚಂಡಮಾರುತ ಒಂದು ವೇಗವಾಗಿ ಸಮೀಪಿಸುತ್ತಿದೆ ಎಂಬ ಸಂದೇಶ. ಕ್ಷಣಕಾಲವೂ ತಡಮಾಡದೆ ಫಿಂಚ್ ಅಲ್ಲಿಂದ ಪಾರಾಗಲು ಯತ್ನಿಸ್ತಾನೆ. ಅವಸರದಲ್ಲಿ ಅವನು ಇನ್ನಷ್ಟು ವಾಹನಗಳಿಗೆ ಡಿಕ್ಕಿ ಹೊಡೆದರೂ ಕೊನೆಗೆ ಆ ನಿರ್ಜನ ನಗರವನ್ನು ಬಿಟ್ಟು ಹೊರಬರುವಲ್ಲಿ ಯಶಸ್ವಿಯಾಗುತ್ತಾನೆ. ಸ್ವಲ್ಪ ಸಮಯದ ಪ್ರಯಾಣದ ನಂತರ ಅವನು ತನ್ನ ಭೂಗತ ಪ್ರಯೋಗಾಲಯವನ್ನು ತಲುಪ್ತಾನೆ. ಈ ಸ್ಥಳವೇ ಹಿಂದೆ ಅವನು ಕೆಲಸ ಮಾಡುತ್ತಿದ್ದ ಬಾಹ್ಯಾಕಾಶ ಇಂಧನ ಕಂಪನಿಗೆ ಸೇರಿದ ಹಳೆಯ ಕೇಂದ್ರವಾಗಿರುತ್ತದೆ. ಚಂಡಮಾರುತ ಇನ್ನೂ ಅಪಾಯಕಾರಿ ವೇಗದಲ್ಲಿ ಹತ್ತಿರ ಬರುತ್ತಿದ್ದರೂ ಫಿಂಚ್ ಡ್ಯೂಯನ್ನು ಎಳೆದುಕೊಂಡು ಕಟ್ಟಡದೊಳಗೆ ನುಗ್ಗುತ್ತಾನೆ. ಕ್ಷಣ ಮಾತ್ರದ ಅಂತರದಲ್ಲಿ ಅವನು ತನ್ನ ಜೀವವನ್ನು ರಕ್ಷಿಸಿಕೊಂಡು ಸುರಕ್ಷಿತವಾಗುತ್ತಾನೆ. ಎಲ್ಲವೂ ಶಾಂತವಾದ ನಂತರ ಫಿಂಚ್ ತನ್ನ ರಕ್ಷಕ ಸೂಟನ್ನು ತೆಗೆದು ಸ್ವಚ್ಛಗೊಳಿಸುತ್ತಾನೆ ಮತ್ತು ದೇಹದ ಮೇಲಿದ್ದ ವಿಕಿರಣದ ಅವಶೇಷಗಳನ್ನು ತೊಳೆಯಲು ಚೆನ್ನಾಗಿ ಸ್ನಾನ ಮಾಡುತ್ತಾನೆ. ಆದರೆ ಸ್ನಾನ ಮಾಡುವ ವೇಳೆ ಅವನಿಗೆ ತೀವ್ರವಾದ ಕೆಮ್ಮು ಶುರುವಾಗುತ್ತದೆ. ಆಗಲೇ ನಮಗೆ ತಿಳಿಯುತ್ತದೆ, ಅಪಾಯಕಾರಿ ವಿಕಿರಣದ ಪರಿಣಾಮವಾಗಿ ಫಿಂಚ್ ಹೆಚ್ಚು ದಿನ ಬದುಕಲಾರನು. ದೇಹ ಮತ್ತು ಸುತ್ತಮುತ್ತಲಿನ ಎಲ್ಲವನ್ನೂ ಸ್ವಚ್ಛಗೊಳಿಸಿದ ಬಳಿಕ ಅವನು ತನ್ನ ಸಣ್ಣ ಕೋಣೆಯೊಳಗೆ ಪ್ರವೇಶಿಸುತ್ತಾನೆ. ಅವನನ್ನು ಕಂಡ ಕ್ಷಣದಲ್ಲೇ ಅವನ ನಾಯಿ ಗುಡ್ಯರ್ ಸಂತೋಷದಿಂದ ಅವನ ಬಳಿಗೆ ಹಾರಿ ಬರುತ್ತದೆ. ಫಿಂಚ್ ಅದನ್ನು ಬಿಗಿಯಾಗಿ ಅಪ್ಪಿಕೊಂಡು ಪ್ರೀತಿಯಿಂದ ಮುದ್ದಾಡುತ್ತಾನೆ. ಈ ನಿರ್ಜನ ಜಗತ್ತಿನಲ್ಲಿ ಅವನಿಗೆ ಉಳಿದಿರುವ ಏಕೈಕ ಜೀವಂತ ಬಂಧವೇ ಅದಾಗಿದೆ. ನಂತರ ಫಿಂಚ್ ತಾನು ಹೊರಗಿನಿಂದ ತಂದಿದ್ದ ಆಹಾರವನ್ನು ತನ್ನ ನಾಯಿಗೆ ಹಾಕ್ತಾನೆ. ಗುಡ್ಯರ್ ತೃಪ್ತಿಯಾಗಿ ತಿಂತಿರ್ತದೆ. ಆದರೆ ಫಿಂಚ್ ಮಾತ್ರ ತಾನೇ ಒಂದು ಪಾನೀಯಕ್ಕೆ ತೃಪ್ತಿ ಪಡ್ತಾನೆ. ಕಾರಣ ಸ್ಪಷ್ಟ, ಅವನ ಬಳಿ ತಿನ್ನಲು ಉಳಿದಿರುವ ಆಹಾರ ಬಹಳ ಕಡಿಮೆ. ಹಸಿವಿದ್ದರೂ ಸಹ ಆತ ತನ್ನ ಅಗತ್ಯಕ್ಕಿಂತ ತನ್ನ ನಾಯಿಯ ಬದುಕನ್ನೇ ಮೊದಲಿಗೆ ಇಡ್ತಾನೆ. ಅವನ ದೃಷ್ಟಿ ನಿಧಾನವಾಗಿ ಫ್ರಿಡ್ಜ್ನೊಳಗೆ ಇಟ್ಟಿರುವ ಒಂದು ಪೀಚ್ ಡಬ್ಬಿಯ ಮೇಲೆ ಬೀಳ್ತಿದೆ. ಹಂಬಲದ ನೋಟದಿಂದ ಅದನ್ನು ಕೆಲ ಕ್ಷಣಗಳ ಕಾಲ ನೋಡುತ್ತಲೇ ಇರ್ತಾನೆ. ಆದರೆ ತಕ್ಷಣವೇ ತನ್ನನ್ನು ತಾನೇ ನಿಯಂತ್ರಿಸಿಕೊಂಡು ಇದು ಒಂದು ವಿಶೇಷ ಕ್ಷಣಕ್ಕಾಗಿ ಎಂದು ಮನಸ್ಸಿನಲ್ಲಿ ತೀರ್ಮಾನಿಸಿ ಆ ಡಬ್ಬಿಯನ್ನು ಮತ್ತೆ ಹಾಗೆ ಬಿಡ್ತಾನೆ. ಇದಾದ ನಂತರ ಫಿಂಚ್ ತನ್ನ ಜೀವನದ ಅತ್ಯಂತ ಮಹತ್ವದ ಯೋಜನೆಯ ಮೇಲೆ ಕೆಲಸ ಆರಂಭಿಸ್ತಾನೆ. ವಾಸ್ತವವಾಗಿ ತನ್ನ ಮರಣದ ನಂತರವೂ ಗುಡ್ಯರ್ ಒಂಟಿಯಾಗದೆ ಬದುಕಬೇಕೆಂಬ ಕಾರಣಕ್ಕೆ ಅವನು ಒಂದು ಮಾನವ ರೂಪದ ರೋಬೋಟ್ ನಿರ್ಮಿಸುತ್ತಿರ್ತಾನೆ. ಫಿಂಚ್ ಬಳಿ ಇರುವ ಮತ್ತೊಂದು ರೋಬೋಟ್ ಗ್ರಂಥಾಲಯದಲ್ಲಿರುವ ಸಾವಿರಾರು ಪುಸ್ತಕಗಳನ್ನು ಸ್ಕ್ಯಾನ್ ಮಾಡಿ ಅವುಗಳಲ್ಲಿರುವ ಸಂಪೂರ್ಣ ಜ್ಞಾನವನ್ನು ಒಂದು ಡೇಟಾಬೇಸ್ನಲ್ಲಿ ಸಂಗ್ರಹಿಸಿದೆ. ಈಗ ಆ ಡೇಟಾಬೇಸ್ನೇ ಈ ಹೊಸ ಮಾನವ ರೂಪದ ರೋಬೋಟ್ನ ಮನಸ್ಸು ಆಗಿ ಸ್ಥಾಪಿಸಲು ಫಿಂಚ್ ಸಿದ್ಧವಾಗ್ತಾನೆ. ಕೆಲಸದ ಮಧ್ಯೆ ಸ್ವಲ್ಪ ವಿರಾಮ ತೆಗೆದುಕೊಂಡು ಫಿಂಚ್ ತನ್ನ ನಾಯಿಯೊಂದಿಗೆ ಬಾಲ್ ಹಿಡಿಯುವ ಆಟ ಆಡ್ತಾನೆ. ಆ ಕ್ಷಣಗಳು ಅವನಿಗೆ ಜೀವ ತುಂಬುವಂತೆ ಕಾಣ್ತವೆ. ಆದರೆ ಸಂಜೆ ವೇಳೆ ವಿಕಿರಣದ ಕುರಿತು ಬರೆದಿರುವ ಒಂದು ಪುಸ್ತಕ ಓದುವಾಗ ತನ್ನ ಬಳಿ ಹೆಚ್ಚು ಸಮಯ ಉಳಿದಿಲ್ಲ ಎಂಬ ಸತ್ಯ ಅವನಿಗೆ ಸ್ಪಷ್ಟವಾಗುತ್ತದೆ. ಆ ಅರಿವು ಅವನನ್ನು ಒಳಗೊಳಗೆ ಕುಸಿಯಿಸುತ್ತದೆ. ಅದಕ್ಕಾಗಿ ಮಲಗುವ ಬದಲು ಅವನು ತನ್ನ ಕೆಲಸವನ್ನು ಇನ್ನೂ ವೇಗವಾಗಿ ಮುಂದುವರಿಸುತ್ತಾನೆ. ರೋಬೋಟ್ನ ತಲೆ ಬಹುತೇಕ ಪೂರ್ಣಗೊಂಡಿರುತ್ತದೆ, ಆದರೆ ಕಣ್ಣುಗಳ ಕೊರತೆ ಇರ್ತದೆ. ಹೀಗಾಗಿ ಫಿಂಚ್ ಡ್ಯೂಯಿಯ ಕಣ್ಣುಗಳನ್ನು ತೆಗೆದು ನಿನಗೆ ನಂತರ ಹೊಸ ಕಣ್ಣುಗಳನ್ನು ಕೊಡುತ್ತೇನೆ ಎಂದು ಹೇಳ್ತಾನೆ. ಎಲ್ಲವೂ ಸಿದ್ಧವಾದ ಮೇಲೆ ಆತ ರೋಬೋಟ್ ಅನ್ನು ಸಕ್ರಿಯಗೊಳಿಸುತ್ತಾನೆ. ಮೊದಲಿಗೆ ಅದು ಮಾತನಾಡಲು ಸಾಧ್ಯವಾಗುವುದಿಲ್ಲ, ಆದರೆ ತಲೆಯನ್ನು ಅಲಗಿಸುತ್ತಾ ಫಿಂಚ್ ಕೇಳುವ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡುತ್ತದೆ. ಅದನ್ನು ನೋಡಿ ಫಿಂಚ್ ಬಹಳ ಸಂತೋಷ ಪಡ್ತಾನೆ. ತಕ್ಷಣವೇ ಅದರ ಮಾತಿನ ದೋಷವನ್ನು ಸರಿಪಡಿಸುತ್ತಾನೆ. ಕೊನೆಗೂ ರೋಬೋಟ್ ಮಾತನಾಡಲು ಆರಂಭಿಸುತ್ತದೆ. ಇದನ್ನು ಕಂಡು ಗುಡ್ಯರ್ ಸ್ವಲ್ಪ ಭಯಭೀತನಾಗಿ ಜೋರಾಗಿ ಭೋಂಕಲು ಆರಂಭಿಸುತ್ತದೆ. ರೋಬೋಟ್ ತನ್ನ ಹೆಸರನ್ನು ಜೆಫ್ ಎಂದು ಆಯ್ಕೆ ಮಾಡಿಕೊಳ್ಳುತ್ತದೆ ಮತ್ತು ಫಿಂಚ್ಗೆ ಹೇಳುತ್ತದೆ, ನೀವು ಡೇಟಾಬೇಸ್ನಲ್ಲಿ ಹಾಕಿದ ಎಲ್ಲ ಮಾಹಿತಿಯೂ ನನಗೆ ತಿಳಿದಿದೆ.
ಅದರ ಕಾರ್ಯಸೂಚಿಯ ಪ್ರಕಾರ ಜೆಫ್ ಫಿಂಚ್ ನೀಡುವ ಎಲ್ಲಾ ಆದೇಶಗಳನ್ನು ಪಾಲಿಸಬೇಕು. ಅದರಲ್ಲಿಯೂ ಮೊದಲ ನಿಯಮ, ಅದು ಯಾವುದೇ ಮನುಷ್ಯನಿಗೂ ಹಾನಿ ಮಾಡಬಾರದು. ಆ ಕ್ಷಣದಲ್ಲಿ ಫಿಂಚ್ ಜೆಫ್ಗೆ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಇಲ್ಲದ ನಂತರ ಗುಡ್ ಇಯರ್ನ ಕಾಪಾಡುವುದೇ ನಿನ್ನ ನಿಜವಾದ ಉದ್ದೇಶ. ಅಷ್ಟರಲ್ಲಿ ಕಟ್ಟಡದ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಫಿಂಚ್ ತಕ್ಷಣ ಹೊರಗೆ ಹೋಗಿ ವಿಂಡ್ ಟರ್ಬೈನ್ ಅನ್ನು ಮರುಪ್ರಾರಂಭಿಸ್ತಾನೆ. ಈ ಮಧ್ಯೆ ಜೆಫ್ ಮೊದಲ ಬಾರಿಗೆ ಗುಡ್ ಇಯರ್ನೊಂದಿಗೆ ಮಾತನಾಡಲು ಪ್ರಯತ್ನಿಸ್ತಾನೆ, ಮಾನವೀಯತೆಯನ್ನು ಕಲಿಯುವ ತನ್ನ ಪ್ರಯಾಣದ ಆರಂಭವಾಗಿ. ನಾಯಿ ತನ್ನ ಕಾಲಿನ ಮೇಲೆ ಮೂತ್ರ ವಿಸರ್ಜಿಸಿಕೊಂಡೇ ಏನೂ ಆಗಿಲ್ಲ ಎಂಬಂತೆ ನಡೆದುಕೊಂಡು ಹೋಗುತ್ತಿತ್ತು. ಅದನ್ನು ಗಮನಿಸುತ್ತಿದ್ದ ಫಿಂಚ್ ಕ್ಷಣಕಾಲದಲ್ಲೇ ದೂರದ ಆಕಾಶದ ಅಂಚಿನಲ್ಲಿ ರೂಪುಗೊಳ್ಳುತ್ತಿದ್ದ ಭೀಕರ ದೃಶ್ಯವನ್ನು ಕಂಡನು. ಅಲ್ಲಿ ಗಾಢವಾದ ಮೋಡಗಳ ನಡುವೆ ಹುಟ್ಟುತ್ತಿದ್ದ ಬಲಿಷ್ಠ ಚಂಡಮಾರುತ ನಿಧಾನವಾಗಿ ಅವರ ಕಡೆಗೆ ಸರಿಯುತ್ತಿತ್ತು. ಅಪಾಯ ಸಮೀಪಿಸುತ್ತಿದೆ ಎಂಬುದು ಅವನಿಗೆ ತಕ್ಷಣವೇ ಅರಿವಾಯಿತು. ಒಂದು ಕ್ಷಣವೂ ತರಮಾಡದೆ ಫಿಂಚ್ ಒಳಗೆ ಓಡಿ ಜೆಫ್ನನ್ನು ಹವಾಮಾನ ಕೇಂದ್ರಕ್ಕೆ ಸಂಪರ್ಕಿಸಿದನು. ಅಲ್ಲಿ ಬಂದ ಮಾಹಿತಿಯು ಇನ್ನಷ್ಟು ಭಯಾನಕವಾಗಿತ್ತು. ಮುಂದಿನ 24 ಗಂಟೆಗಳೊಳಗೆ 4 ವಿಭಿನ್ನ ಬಿರುಗಾಳಿಗಳು ಪರಸ್ಪರ ಡಿಕ್ಕಿ ಹೊಡೆದು ಸುಮಾರು 40 ದಿನಗಳ ಕಾಲ ನಿಲ್ಲದ ಭೀಕರ ಸುಂಟರಗಾಳಿಯಾಗಿ ರೂಪುಗೊಳ್ಳಲಿವೆ. ಇಂತಹ ಚಂಡಮಾರುತದಿಂದ ಪಾರಾಗುವುದು ಅಸಾಧ್ಯ ಎಂಬ ಸತ್ಯ ಅವನ ಮನಸ್ಸಿಗೆ ಗಾಢವಾಗಿ ಬಿದ್ದಿತ್ತು. ಆ ಕಾರಣಕ್ಕೆ ಫಿಂಚ್ ಇಲ್ಲಿಂದ ಈಗಲೇ ಹೊರಡಬೇಕು ಎಂದು ನಿರ್ಧರಿಸಿದನು. ಸಮಯ ಅವನ ಕೈಯಲ್ಲಿರಲಿಲ್ಲ. ಆತುರದಲ್ಲೇ ಅವನು ತನ್ನ ಪೀಚ್ ಡಬ್ಬಿಯನ್ನು ಮುಗಿಸಿ ತಿಂದನು. ಮೂಗಿನಿಂದ ಹರಿಯುತ್ತಿದ್ದ ರಕ್ತವನ್ನು ಲೆಕ್ಕಿಸದೆ ನಕ್ಷೆಯನ್ನು ತೆರೆದು ನೋಡಿದನು. ಇದು ಅವರ ಜೀವನದ ಕೊನೆಯ ತಪ್ಪಿಸಿಕೊಳ್ಳುವಿಕೆ ಆಗಬಹುದು ಎಂಬ ಭಾವನೆ ಅವನ ಮನಸ್ಸನ್ನು ಕಾಡಿತು. ಈಗ ಅವರಿಗೆ ಉಳಿದಿರುವ ದಾರಿ ಒಂದೇ, ಪಶ್ಚಿಮಕ್ಕೆ, ಸ್ಯಾನ್ ಫ್ರಾನ್ಸಿಸ್ಕೋ ನಗರಕ್ಕೆ ಹೋಗಬೇಕು. ನಂತರ ಫಿಂಚ್ ಮತ್ತೆ ಜೆಫ್ನ ನಿರ್ಮಾಣದ ಕಡೆ ಗಮನ ಹರಿಸಿದನು. ರೋಬೋಟಿನ ದೇಹವನ್ನು ಪೂರ್ಣಗೊಳಿಸಿ ದತ್ತಾಂಶ ವರ್ಗಾವಣೆಯ ವೇಗವನ್ನು ಗರಿಷ್ಠಗೊಳಿಸಿದನು. ಆದರೂ ಲೆಕ್ಕಾಚಾರಗಳು ಕ್ರೂರವಾಗಿದ್ದವು. ಎಲ್ಲಾ ಪ್ರಯತ್ನಗಳ ನಂತರವೂ ಕೆಲಸ ಕೇವಲ 72% ಮಾತ್ರ ಮುಗಿಯುತ್ತದೆ. ಆದರೆ ಕಾಯಲು ಅವನ ಬಳಿ ಸಮಯವೇ ಇರಲಿಲ್ಲ. ಕೊನೆಗೆ ಫಿಂಚ್ ರೋಬೋಟಿನ ದೇಹವನ್ನು ತನ್ನ ತಲೆಗೆ ಜೋಡಿಸಿದನು. ಅದೊಂದು ಕ್ಷಣದ ನಿಶ್ಶಬ್ದದ ನಂತರ ಜೆಫ್ ನಿಧಾನವಾಗಿ ಎದ್ದು ನಿಂತನು. ಫಿಂಚ್ ಅವನಿಗೆ ಹೆಜ್ಜೆ ಇಡುವುದನ್ನು ಕಲಿಸಿದನು. ಮೊದಲಿಗೆ ಅಲುಗಾಡುತ್ತಿದ್ದ ಜೆಫ್ ಸ್ವಲ್ಪ ಹೊತ್ತಿನಲ್ಲೇ ಸಮತೋಲನ ಹಿಡಿದನು ಮತ್ತು ಅಚ್ಚರಿಯಂತೆ ಸಂತೋಷದಿಂದ ಬೊಗಲಲಾರಂಭಿಸಿದನು. ಆದರೆ ಪ್ರಯಾಣ ಸುಲಭವಿರಲಿಲ್ಲ. ಜೆಫ್ 2-3 ಬಾರಿ ಎಡವಿ ಬಿದ್ದನು. ಅದರ ನಂತರ ಫಿಂಚ್ ತನ್ನ ಪ್ರಯಾಣಕ್ಕೆ ಅಗತ್ಯವಿದ್ದ ಎಲ್ಲಾ ವಸ್ತುಗಳನ್ನು ಜಾಗರೂಕವಾಗಿ ಪ್ಯಾಕ್ ಮಾಡಿಕೊಂಡನು. ಈ ನಡುವೆ ಕಣ್ಣುಗಳಿಲ್ಲದ ಡ್ಯೂಯಿ ಸುತ್ತಲಿನ ವಸ್ತುಗಳಿಗೆ ಡಿಕ್ಕಿ ಹೊಡೆಯುತ್ತಲೇ ಅಡ್ಡಾಡುತ್ತಿದ್ದನು. ಅದನ್ನು ಗಮನಿಸಿದ ಫಿಂಚ್ ತನ್ನ ಭದ್ರತಾ ಕ್ಯಾಮೆರಾವನ್ನು ಬಳಸಿಕೊಂಡು ಅವನಿಗೆ ಹೊಸ ಕಣ್ಣುಗಳನ್ನು ನೀಡಿದನು. ನಂತರ ಇಡೀ ತಂಡವು ಸೇನಾ ಸಮವಸ್ತ್ರ ಧರಿಸಿ ಪ್ರಯಾಣ ಆರಂಭಿಸಿತು. ದಾರಿಯುದ್ದಕ್ಕೂ ಅವರ ಸುತ್ತಲಿನ ಪ್ರದೇಶ ಸಂಪೂರ್ಣವಾಗಿ ಮರುಭೂಮಿಯಾಗಿ ಮಾರ್ಪಟ್ಟಿರುವುದು ಅವರಿಗೆ ಗೋಚರಿಸಿತು. ಆ ದೃಶ್ಯವನ್ನು ನೋಡುತ್ತಾ ಫಿಂಚ್ ಭೂಮಿ ಒಂದು ಕಾಲದಲ್ಲಿ ಸುಂದರ ಹೂವುಗಳು ಮತ್ತು ಪ್ರಾಣಿಗಳಿಂದ ತುಂಬಿದ್ದ ಸುವರ್ಣ ದಿನಗಳ ಬಗ್ಗೆ ಅವರಿಗೆ ಹೇಳಿದನು. ಸ್ವಲ್ಪ ಮುಂದೆ ಸಾಗಿದ ನಂತರ ಜೆಫ್ನ ತಲೆಯಲ್ಲಿರುವ ಒಂದು ಸ್ಕ್ರೂ ಸಡಿಲವಾಗಿದೆ ಎಂಬುದು ಫಿಂಚ್ ಗಮನಕ್ಕೆ ಬಂತು. ಹೀಗಾಗಿ ಅವರು ಹೊಸ ನಗರವೊಂದನ್ನು ತಲುಪಿದಾಗ ಫಿಂಚ್ ಅಲ್ಲಿ ನಿಂತು ಅದನ್ನು ಸರಿಪಡಿಸಿದನು. ಫಿಂಚ್ ಕೆಲಸದಲ್ಲಿ ತೊಡಗಿದ್ದಾಗ ಜೆಫ್ ತನ್ನ ಪೋಸ್ಟ್ ಕಾರ್ಡ್ ಸಂಗ್ರಹವನ್ನು ನೋಡುತ್ತಾ ಕುತೂಹಲಪಟ್ಟನು. ಫಿಂಚ್ ಗಾಜ್ಗಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಪೋಸ್ಟ್ ಕಾರ್ಡ್ ವಿಶೇಷವಾಗಿ ಅಮೂಲ್ಯವಾಗಿತ್ತು, ಏಕೆಂದರೆ ಅದನ್ನು ಅವನಿಗೆ ಬಹಳ ಹತ್ತಿರದ ಯಾರೋ ಕಳುಹಿಸಿದ್ದರು. ಆಮೇಲೆ ಜೆಫ್ ಸಿಡ್ನಿಯ ಪೋಸ್ಟ್ ಕಾರ್ಡ್ ಅನ್ನು ತುಂಬಾ ಇಷ್ಟಪಟ್ಟಿದ್ದು ಅಲ್ಲಿಗೆ ಹೋಗಬೇಕೆಂದು ಆಸೆ ವ್ಯಕ್ತಪಡಿಸಿದನು. ಆದರೆ ವಿಮಾನವಿಲ್ಲದೆ ಅಷ್ಟು ದೂರ ಪ್ರಯಾಣ ಸಾಧ್ಯವಿಲ್ಲವೆಂದು ಫಿಂಚ್ ವಿವರಿಸಿದನು. ಕೊನೆಗೆ ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಸಾಕು, ನಾವು ಅಲ್ಲಿ ಸುತ್ತಾಡೋಣ ಎಂದು ತೀರ್ಮಾನಿಸಿದರು. ಬಳಿಕ ಫಿಂಚ್ ತಿನ್ನಲು ಏನಾದರೂ ಹುಡುಕಲು ಹೊರಡುವುದಾಗಿ ಹೇಳಿದರು. ಆದರೆ ಫಿಂಚ್ ಜೆಫ್ನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ತಿಳಿದ ಡ್ಯೂಯಿ ನಿರಾಶೆಗೊಂಡನು. ಅವರು ರಸ್ತೆಯಲ್ಲಿ ಮುಂದೆ ಸಾಗುವಾಗ ಫಿಂಚ್ ಜೆಫ್ಗೆ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡಿರಲು ಹೇಳಿದರು. ಸುತ್ತಮುತ್ತ ಅಲೆದಾಡ್ತಾ ಹೋಗುವಾಗ ಅವರು ಒಂದು ಬಿಟ್ಟು ಹೋದ ಚಿತ್ರಮಂದಿರವನ್ನು ಕಂಡರು. ಅದರ ಬಾಗಿಲು ಭಾರವಾದ ಸರಪಳಿಯಿಂದ ಭದ್ರಪಡಿಸಲ್ಪಟ್ಟಿತ್ತು. ಆದರೆ ಜೆಫ್ ತನ್ನ ಶಕ್ತಿಯಿಂದ ಅದನ್ನು ಸುಲಭವಾಗಿ ಮುರಿದನು. ಒಳಗೆ ಹೋಗುತ್ತಿದ್ದಂತೆಯೇ ಜೆಫ್ ಮೊದಲ ಬಾರಿಗೆ ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ಕಂಡು ತುಂಬ ಸಂತೋಷಪಟ್ಟನು. ಅಷ್ಟರಲ್ಲಿ ಫಿಂಚ್ ಒಂದು ಪಾಪ್ಕಾರ್ನ್ ಚೀಲವನ್ನು ಕಂಡುಕೊಂಡನು. ಹೊರಗೆ ತೆಗೆದುಕೊಂಡು ಹೋಗಿ ಸೂರ್ಯನ ತೀವ್ರ ಕಿರಣಗಳ ಕಾರಣದಿಂದ ಪಾಪ್ಕಾರ್ನ್ಗಳು ಸೆಕೆಂಡುಗಳಲ್ಲೇ ತಾವೇ ಹುರಿದುಕೊಳ್ಳುತ್ತಿರುವುದನ್ನು ಜೆಫ್ಗೆ ತೋರಿಸಿದನು. ಆ ಕ್ಷಣದಲ್ಲೇ ದೂರದಲ್ಲಿ ಒಂದು ಭೀಕರ ಬಿರುಗಾಳಿ ಅವರತ್ತ ಸಮೀಪಿಸುತ್ತಿರುವುದನ್ನು ಅವರು ಗಮನಿಸಿದರು. ತಕ್ಷಣವೇ ಅವರು ರಕ್ಷಾ ಕವಚ ಧರಿಸಿ ನಗರದಿಂದ ಓಡಿಹೋದರು. ಆದರೆ ಚಂಡಮಾರುತ ಅವರನ್ನು ಹಿಂದಿಕ್ಕುವ ಹಂತಕ್ಕೆ ಬಂತು. ಸುರಕ್ಷಿತ ಸ್ಥಳವನ್ನು ಹುಡುಕುವುದು ಅವರ ಏಕೈಕ ಆಯ್ಕೆಯಾಗಿತ್ತು. ಫಿಂಚ್ ಜೆಫ್ನ ಸಹಾಯದಿಂದ ಆರ್ವಿ ಹಾರಿ ಹೋಗದಂತೆ ತಂತಿಗಳಿಂದ ಬಿಗಿಯಾಗಿ ಕಟ್ಟಿದನು. ಅನಾರೋಗ್ಯದಿಂದ ದುರ್ಬಲನಾಗಿದ್ದ ಫಿಂಚ್ ಬೇಗನೆ ದಣಿದನು. ಅದನ್ನು ಗಮನಿಸಿದ ಜೆಫ್ ಫಿಂಚ್ ಅನ್ನು ಆರ್ವಿ ಹಿಂತಿರುಗಿಸಿ ಉಳಿದ ಕೆಲಸವನ್ನು ದಣಿವರಿಯಲ್ಲದೆ ಮುಗಿಸಿದನು. ಒಳಗೆ ಫಿಂಚ್ ಗುಡಿಯರ್ ಕ್ಯಾಬಿನೆಟ್ ಒಳಗಿಟ್ಟು ಎಲ್ಲ ಕಿಟಕಿಗಳನ್ನು ಶೀಘ್ರವಾಗಿ ಮುಚ್ಚಿದನು. ನಂತರ ಅವನು ಜೆಫ್ಗೆ ಒಳಗೆ ಬರಲು ಕರೆದನು. ಜೆಫ್ ಕೊನೆಯ ತಂತಿಯನ್ನು ಕಟ್ಟಿದ ಕ್ಷಣದಲ್ಲೇ ಬಿರುಗಾಳಿಯು ಅವರ ವಾಹನವನ್ನು ತಲುಪಿತು. ಆದರೆ ಜೆಫ್ ಸಮಯಕ್ಕೆ ಸರಿಯಾಗಿ ಒಳಗೆ ಹೋಗುವಲ್ಲಿ ಯಶಸ್ವಿಯಾದನು. ಬಿರುಗಾಳಿ ಬೀಸುತ್ತಿದ್ದಂತೆ ಆರ್ವಿ ತೀವ್ರವಾಗಿ ಅಲುಗಾಡತೊಡಗಿತು. ಫಿಂಚ್ ಮತ್ತು ಜೆಫ್ ಸ್ವಲ್ಪ ಆತಂಕದೊಂದಿಗೆ ಒಳಗೆ ಕುಳಿತಿದ್ದರು. ಹೊರಗೆ ಬಿರುಗಾಳಿಯ ಆರ್ಭಟದಲ್ಲಿ ಆರ್ವಿಯನ್ನು ಹಿಡಿದುಕೊಂಡಿದ್ದ ತಂತಿಗಳು ಒಂದೊಂದಾಗಿ ಮುರಿಯತೊಡಗಿದವು. ಕೊನೆಗೆ ಜೆಫ್ ಶ್ರಮಪಟ್ಟು ಕಟ್ಟಿದ್ದ ಒಂದೇ ಒಂದು ತಂತಿ ಮಾತ್ರ ಉಳಿದುಕೊಂಡಿತ್ತು. ಆರ್ವಿ ಇನ್ನೂ ಕೆಲ ಸಮಯ ಭಾರಿಯಾಗಿ ಅಲುಗಾಡುತ್ತಲೇ ಇತ್ತು.
ಆದರೆ ನಿಧಾನವಾಗಿ ಬಿರುಗಾಳಿ ಶಮನಗೊಂಡು ಮುಂದೆ ಸಾಗಿತು. ಶಾಂತಿ ಮರಳಿದ ನಂತರ ಅವರೆಲ್ಲರೂ ಆರ್ವಿಯಿಂದ ಹೊರಬಂದರು. ಬಿರುಗಾಳಿಯ ನಡುವೆಯೂ ಉಳಿದುಕೊಂಡಿದ್ದ ಆ ಒಂದೇ ತಂತಿಯನ್ನು ನೋಡಿ ಫಿಂಚ್ ಜೆಫ್ ಮಾಡಿದ ಶ್ರಮವನ್ನು ಮೌನವಾಗಿ ಮೆಚ್ಚಿಕೊಂಡನು. ಆದರೆ ಬಿರುಗಾಳಿ ಅವರ ಟೈರ್ಗಳಲ್ಲಿ ಒಂದನ್ನು ಹಾನಿಗೊಳಿಸಿತ್ತು. ಜೆಫ್ ತನ್ನ ಬರೀ ಕೈಗಳಿಂದಲೇ ಆರ್ವಿಯನ್ನು ಎತ್ತಿದನು. ಇದರಿಂದ ಫಿಂಚ್ ಸುಲಭವಾಗಿ ಟೈರ್ ಬದಲಾಯಿಸಬಹುದಾಯಿತು. ಆ ರಾತ್ರಿ ಅವರು ಅಲ್ಲಿಯೇ ವಿಶ್ರಾಂತಿ ಪಡೆದು ಕಳೆಯಿದರು. ಮರುದಿನ ಬೆಳಿಗ್ಗೆ ಸೌರ ಫಲಕಗಳನ್ನು ಮರುಹೊಂದಿಸಿ ಮತ್ತೆ ಪ್ರಯಾಣ ಮುಂದುವರೆಸಿದರು. ರಸ್ತೆಯಲ್ಲಿ ಸಾಗುತ್ತಿರುವಾಗ ಜೆಫ್ ಗುಡಿಯರ್ ನಾಯಿ ಭಾಷೆಯನ್ನು ಕಲಿಯಬಹುದೆಂಬ ಆಶಯದಿಂದ ಬೊಗಳಲು ಪ್ರಯತ್ನಿಸಿದನು. ಆದರೆ ಫಿಂಚ್ ಅವನಿಗೆ ಚಿಂತಿಸಬೇಡ ಎಂದು ಸಮಾಧಾನಪಡಿಸಿದನು. ಕಾಲಕ್ರಮೇಣ ಗುಡಿಯರ್ ನಿನ್ನನ್ನು ನಂಬಲು ಕಲಿಯುತ್ತಾನೆ ಎಂದು ಅವನು ಹೇಳಿದನು. ಸ್ವಲ್ಪ ಮುಂದೆ ಸಾಗಿದ ನಂತರ ಜೆಫ್ ನಿಜವಾದ ನಂಬಿಕೆ ಎಂದರೇನು ಎಂದು ಫಿಂಚ್ನನ್ನು ಕೇಳಿದನು. ಫಿಂಚ್ ಕ್ಷಣಕಾಲ ಮೌನವಾಗಿದ್ದು ನಂತರ ಒಂದು ಕಥೆಯನ್ನು ಹೇಳಲು ಆರಂಭಿಸಿದನು. ತನ್ನ ಮೊದಲ ಕೆಲಸದ ದಿನಗಳಲ್ಲಿ ತನ್ನ ಯೋಜನೆಯಲ್ಲಿ ಯಾರೂ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಅಂತಿಮವಾಗಿ ಫಿಂಚ್ ಒಬ್ಬಂಟಿಯಾಗಿ ಎಲ್ಲ ಸಾಫ್ಟ್ವೇರ್ ಸಮಸ್ಯೆಗಳನ್ನು ಪರಿಹರಿಸಿದನು. ಆದರೆ ಕೆಲಸಕ್ಕೆ ಕ್ರೆಡಿಟ್ ನೀಡುವ ಸಮಯದಲ್ಲಿ ಅವನು ಇಡೀ ತಂಡದ ಹೆಸರನ್ನು ಹೇಳಿ ಎಲ್ಲರೂ ಒಟ್ಟಿಗೆ ಈ ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳಿದನು. ಆ ಕ್ಷಣದಿಂದಲೇ ಅವನು ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದನು. ಆದರೂ ಜೆಫ್ಗೆ ಆ ಕಥೆಯ ಅರ್ಥ ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಫಿಂಚ್ ತೀವ್ರವಾಗಿ ಕೆಮ್ಮಲು ಆರಂಭಿಸಿದನು. ಸ್ವಲ್ಪ ವಿಶ್ರಾಂತಿ ಪಡೆಯಲು ಅವರು ಒಂದು ರೆಸ್ಟೋರೆಂಟ್ ಬಳಿ ನಿಂತರು. ಫಿಂಚ್ ಪ್ರವೇಶ ದ್ವಾರದ ನೆರಳಲ್ಲಿ ಆರ್ವಿಯನ್ನು ನಿಲ್ಲಿಸಿ ಸೂಟ್ ಧರಿಸದೆ ಒಳಗೆ ಓಡಿದನು. ಆದರೆ ಅಲ್ಲಿ ಅವನು ರಕ್ತ ಕೆಮ್ಮುತ್ತಿರುವುದನ್ನು ಗಮನಿಸಿದನು. ಅಷ್ಟರಲ್ಲೇ ಹೊರಗಿಂದ ಗುಡ್ಡಿಯರ್ ಬೊಗಳುವ ಶಬ್ದ ಕೇಳಿಬಂತು. ಗುಡ್ಡಿಯರ್ ಜೆಫ್ನೊಂದಿಗೆ ಹೊರಗೆ ಬರಲು ಹಿಂಜರಿಯುತ್ತಿದ್ದಾನೆಂಬುದು ಫಿಂಚ್ಗೆ ಅರ್ಥವಾಯಿತು. ತಕ್ಷಣವೇ ಫಿಂಚ್ ತನ್ನ ಬಾರು ತೆಗೆದುಕೊಂಡು ಗುಡ್ಡಿಯರನ್ನು ಒಳಗೆ ಕರೆತಂದು ಜೆಫ್ಗೆ ನೀನು ಆರ್ವಿಯನ್ನು ನೋಡ್ಕೋ ಎಂದು ಹೇಳಿದರು. ಫಿಂಚ್ ಗುಡ್ಡಿಯರ್ ಜೊತೆ ಆಟವಾಡುತ್ತಿದ್ದಾಗ ಜೆಫ್ ಚಾಲಕನ ಆಸನದಲ್ಲಿ ಕುಳಿತು ಸ್ವಲ್ಪ ಸಂಗೀತವನ್ನು ಆನ್ ಮಾಡಿ ಆರ್ವಿಯನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದನು. ಆದರೆ ಅವನು ನಿಯಂತ್ರಣ ತಪ್ಪಿಸಿ ಒಂದು ಕಾರಿಗೆ ಡಿಕ್ಕಿ ಹೊಡೆದನು. ಶಬ್ದ ಕೇಳುತ್ತಿದ್ದಂತೆಯೇ ಫಿಂಚ್ ತಕ್ಷಣ ಹೊರಗೆ ಓಡಿ ಬಂದನು. ಗುಡ್ಡಿಯರ್ ಕೂಡ ಅವನ ಹಿಂದೆಯೇ ಓಡಿ ಬಂತು. ಗುಡ್ಡಿಯರ್ ನೇರವಾಗಿ ಸೂರ್ಯನ ಬೆಳಕಿನತ್ತ ಹೆಜ್ಜೆ ಹಾಕಲು ಹೊರಟ ಕ್ಷಣದಲ್ಲೇ ಫಿಂಚ್ ಸಮಯಕ್ಕೆ ಸರಿಯಾಗಿ ಅವನನ್ನು ನಿಲ್ಲಿಸಿದನು. ಕೋಪದಿಂದ ಫಿಂಚ್ ಜೆಫ್ನನ್ನು ಗದರಿಸಿ ಆರ್ವಿಯನ್ನು ಎಚ್ಚರಿಕೆಯಿಂದ ನಿಲ್ಲಿಸಲು ಹೇಳಿದರು. ಆದರೆ ಈ ಬಾರಿ ಆರ್ವಿ ರೆಸ್ಟೋರೆಂಟ್ಗೆ ಡಿಕ್ಕಿ ಹೊಡೆದಿತ್ತು. ತೀವ್ರ ಕೋಪದಿಂದ ಫಿಂಚ್ ತನ್ನ ಕೈಯನ್ನು ಸೂರ್ಯನತ್ತ ಚಾಚಿ ಅದು ಎಷ್ಟು ಭೀಕರವಾಗಿ ಸುಟ್ಟಿರುವುದನ್ನು ಜೆಫ್ಗೆ ತೋರಿಸಿದನು. ಒಂದು ತಪ್ಪಿನಿಂದಾಗಿ ಗುಡ್ಡಿಯರ್ ಸಾಯಬಹುದಿತ್ತು ಎಂದು ಅವನು ಗಟ್ಟಿಯಾಗಿ ಕೂಗಿದನು. ನಿನ್ನ ಪ್ರತಿಯೊಂದು ಕ್ರಮದಲ್ಲೂ ಎಚ್ಚರಿಕೆ ಇರಬೇಕು. ನಿನ್ನ ಗಮನ ಯಾವಾಗಲೂ ಗುಡ್ಡಿಯರ್ ಮೇಲಿರಬೇಕು. ಸ್ವಲ್ಪ ಸಮಯದ ನಂತರ ಅವರು ಮತ್ತೆ ತಮ್ಮ ಗಮ್ಯಸ್ಥಾನದತ್ತ ಹೊರಟರು. ಜೆಫ್ ತುಂಬಾ ದುಃಖಿತನಾಗಿರುವುದನ್ನು ಫಿಂಚ್ ಗಮನಿಸಿದನು. ಅದನ್ನು ನೋಡಿ ಅವನು ಜೆಫ್ಗೆ ಸ್ವತಃ ಚಾಲನೆ ಮಾಡುವುದು ಹೇಗೆ ಎಂದು ಕಲಿಸಲು ನಿರ್ಧರಿಸಿದನು. ಮೊದಲಿಗೆ ಜೆಫ್ಗೆ ಅದು ಕಷ್ಟವಾಗಿತ್ತು. ಅವನು ಹಲವು ವಸ್ತುಗಳಿಗೆ ಡಿಕ್ಕಿ ಹೊಡೆಯುತ್ತಲೇ ಇದ್ದನು. ಆದರೆ ನಿಧಾನವಾಗಿ ಅವನು ತಂತ್ರವನ್ನು ಅರ್ಥ ಮಾಡಿಕೊಂಡನು. ಕೆಲವೇ ಸಮಯದಲ್ಲಿ ಜೆಫ್ ಆರ್ವಿಯನ್ನು ಆತ್ಮವಿಶ್ವಾಸದಿಂದ ಮತ್ತು ಆರಾಮವಾಗಿ ಚಲಾಯಿಸಲು ಆರಂಭಿಸಿದನು. ಕೊನೆಗೆ ರಾತ್ರಿ ಆವರಿಸಿದಾಗ ಅವರು ಪ್ರಯಾಣ ನಿಲ್ಲಿಸಿ ಒಟ್ಟಿಗೆ ಸುಂದರವಾದ ಉತ್ತರ ದೀಪಗಳನ್ನು ನೋಡುವುದರಲ್ಲಿ ತಲ್ಲೀನರಾದರು. ಭೂಮಿಯ ಓಝೋನ್ ಪದರವು ಸಂಪೂರ್ಣವಾಗಿ ಹಾಳಾಗಿದ್ದರಿಂದ ಆ ದೀಪಗಳು ಇನ್ನಷ್ಟು ಸ್ಪಷ್ಟವಾಗಿ ಕಂಗೊಳಿಸುತ್ತಿದ್ದವು. ಸೂರ್ಯ ಅಷ್ಟು ಅಪಾಯಕಾರಿ ಇದ್ದರೆ ರಾತ್ರಿಯಲ್ಲೇ ಯಾಕೆ ಪ್ರಯಾಣಿಸಬಾರದು ಎಂದು ಜೆಫ್ ಪ್ರಶ್ನಿಸಿದನು. ಅದಕ್ಕೆ ಫಿಂಚ್ ಸುತ್ತಮುತ್ತ ಇನ್ನೂ ಜನರು ಅಲೆದಾಡುತ್ತಿದ್ದು ನೆರಳಿನಿಂದ ದಾಳಿ ಮಾಡುವ ಹಸಿದ ಜನರ ಅಪಾಯವಿದೆ ಎಂದು ಅವನಿಗೆ ತಿಳಿಸಿದನು. ಮರುದಿನ ಬೆಳಗ್ಗೆ ಜೆಫ್ ಗುಡಿಯರ್ ಬೊಗಳುವ ಶಬ್ದ ಕೇಳಿದ ತಕ್ಷಣ ಫಿಂಚ್ ಬಳಿಗೆ ಓಡಿದನು. ಫಿಂಚ್ ವಾಂತಿ ಮಾಡುತ್ತಿದ್ದು ತೀವ್ರವಾಗಿ ನಡುಗುತ್ತಿದ್ದನು. ಜೆಫ್ ಅವನನ್ನು ಜಾಗರೂಕವಾಗಿ ನೋಡಿಕೊಂಡು ವಿಶ್ರಾಂತಿ ಪಡೆಯಲು ಒತ್ತಾಯಿಸಿದನು. ನಂತರ ಅವನೇ ಸ್ವತಃ ಆರ್ವಿಯನ್ನು ಚಾಲನೆ ಮಾಡುತ್ತಾ ಶೀಘ್ರದಲ್ಲೇ ಒಂದು ಹೊಸ ನಗರವನ್ನು ತಲುಪಿದನು. ಅಲ್ಲಿ ತಲುಪಿದ ನಂತರ ಜೆಫ್ ಗುಡಿಯರ್ಗೆ ಫಿಂಚ್ ಜೊತೆಗಿರಲು ಹೇಳಿ ತಿನ್ನಲು ಏನಾದರೂ ಹುಡುಕಲು ಡಿವಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು. ಮೊದಲಿಗೆ ಅವರು ಒಂದು ಆಸ್ಪತ್ರೆಗೆ ಹೋದರು. ಆದರೆ ಅಲ್ಲಿ ಉಪಯೋಗವಾಗುವಂತಹ ವಸ್ತುಗಳು ಅಷ್ಟಾಗಿ ಸಿಗಲಿಲ್ಲ. ಜೆಫ್ ಡಿವಿಗೆ ಬಾಗಿಲ ಬಳಿ ಕಾಯಲು ಹೇಳಿ ತಾನೊಬ್ಬನೇ ಮೆಟ್ಟಿಲುಗಳನ್ನು ಹತ್ತಿದನು. ಆದರೆ ಕತ್ತಲೆಯೊಳಗೆ ಯಾರೋ ಅವರನ್ನು ಗಮನಿಸುತ್ತಿರುವುದನ್ನು ಅವರಿಬ್ಬರೂ ಅರಿಯಲಿಲ್ಲ. ಒಳಗೆ ಜೆಫ್ ಕೆಲವು ಔಷಧಿಗಳು ಮತ್ತು ಒಂದು ಜಾಕೆಟ್ ಅನ್ನು ಕಂಡುಕೊಂಡು ಅದನ್ನು ಧರಿಸಿಕೊಂಡನು. ನಂತರ ಅವನು ಅನೇಕ ಅಗತ್ಯ ವಸ್ತುಗಳಿಂದ ತುಂಬಿದ್ದ ಒಂದು ಕ್ಯಾಬಿನೆಟ್ ಅನ್ನು ಪತ್ತೆ ಹಚ್ಚಿದನು. ಕೆಳಗಡೆ ಡಿವಿಯು ತಿನ್ನಲು ಏನನ್ನೋ ಕಂಡುಕೊಂಡನು. ಆದರೆ ಅದಕ್ಕೆ ಹತ್ತಿರ ಹೋಗುವಾಗ ಅವನು ಅಚಾನಕ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡನು. ಅದೇ ಸಮಯದಲ್ಲಿ ಫಿಂಚ್ ತನ್ನ ಕಣ್ಣುಗಳನ್ನು ತೆರೆದು ನೋಡಿದಾಗ ತನ್ನ ರೋಬೋಟ್ಗಳು ತನ್ನ ಬಳಿಯಿಲ್ಲ ಎಂಬುದು ಅವನಿಗೆ ಗೋಚರಿಸಿತು. ಏನೋ ತಪ್ಪಾಗಿದೆ ಎಂಬ ಅರಿವು ಅವನಿಗೆ ಮೂಡಿತು. ದುರ್ಬಲ ಸ್ಥಿತಿಯಲ್ಲಿದ್ದರೂ ಅವನು ತನ್ನ ಸೂಟ್ ಧರಿಸಿ ಹೊರಗೆ ಧಾವಿಸಿದನು. ಕೆಲವೇ ಕ್ಷಣಗಳಲ್ಲಿ ಅವನು ಡಿವಿಯನ್ನು ತಲುಪಿದನು. ಡಿವಿಯನ್ನು ಅಷ್ಟು ಭೀಕರ ಸ್ಥಿತಿಯಲ್ಲಿ ಕಂಡು ಫಿಂಚ್ ಸಹಿಸಲಾಗದೆ ಅವನ ಪವರ್ ಬಟನ್ ಅನ್ನು ಆಫ್ ಮಾಡಿದನು. ಅಷ್ಟರಲ್ಲಿ ಯಾರೋ ಹತ್ತಿರ ಬರುತ್ತಿರುವ ಶಬ್ದ ಅವನ ಕಿವಿಗೆ ಬಂತು. ದಾಳಿ ಮಾಡಲು ಸಿದ್ಧನಾಗಿದ್ದ ಫಿಂಚ್ ಅದು ಜೆಫ್ ಎಂಬುದನ್ನು ಅರಿತು ಸ್ವಲ್ಪ ನೆಮ್ಮದಿ ಪಟ್ಟನು. ಬಲೆಗೆ ಸಿಕ್ಕಿರುವುದನ್ನು ಗಮನಿಸದೇ ಇದ್ದಕ್ಕಾಗಿ ಫಿಂಚ್ ಜೆಫ್ನನ್ನು ಗದರಿಸಿದನು. ಅದೇ ವೇಳೆ ಹತ್ತಿರದಲ್ಲೇ ಮತ್ತೊಂದು ಶಬ್ದ ಕೇಳಿಬಂದಿತು. ಅಪಾಯವನ್ನು ಅರಿತು ಅವರು ತಕ್ಷಣ ಅಲ್ಲಿಂದ ಓಡಿದರು. ಮೆಟ್ಟಿಲುಗಳನ್ನು ಇಳಿಯುವಾಗ ಫಿಂಚ್ ತೀವ್ರವಾಗಿ ಕೆಮ್ಮತೊಡಗಿ ಮೊಣಕಾಲುಗಳಿಗೆ ಬಿದ್ದನು. ಆದರೆ ಹಿಂಬಾಲಿಸುವ ಶಬ್ದಗಳು ಇನ್ನಷ್ಟು ಸಮೀಪಿಸುತ್ತಿದ್ದವು. ಹೀಗಾಗಿ ಜೆಫ್ ಫಿಂಚ್ನನ್ನು ಎತ್ತಿಕೊಂಡು ಇಬ್ಬರು ಬೇಗನೆ ಕಟ್ಟಡದಿಂದ ಹೊರಗೆ ಓಡಿ ಹೋದರು. ಅವರು ತಕ್ಷಣ ಆರ್ವಿಯನ್ನು ತಲುಪಿಸಿ ಅಲ್ಲಿಂದ ತಪ್ಪಿಸಿಕೊಂಡರು. ಕೆಲವು ಗಂಟೆಗಳ ನಂತರ ಮತ್ತೆ ರಾತ್ರಿ ಆವರಿಸುತ್ತಿದ್ದಂತೆ ಕಾರ್ನಲ್ಲಿ ಯಾರೋ ಒಬ್ಬರು ಅವರನ್ನು ಹಿಂಬಾಲಿಸುತ್ತಿರುವುದನ್ನು ಫಿಂಚ್ ಗಮನಿಸಿದನು.
ಜೆಫ್ಗೆ ರಾತ್ರಿ ದೃಷ್ಟಿ ಇದ್ದುದರಿಂದ ಅವನು ಕತ್ತಲೆಯಲ್ಲಿಯೂ ಸುಲಭವಾಗಿ ವಾಹನ ಚಲಾಯಿಸಬಹುದಾಗಿತ್ತು. ಹೀಗಾಗಿ ಅವನು ಎಲ್ಲಾ ದೀಪಗಳನ್ನು ಆರಿಸಿದನು. ಆದರೂ ಆ ಕಾರು ಇನ್ನೂ ಅವರ ಹಿಂದೆಯೇ ಬರುತ್ತಿತ್ತು. ಅವರು ವೇಗ ಹೆಚ್ಚಿಸಲು ಪ್ರಯತ್ನಿಸಿದಾಗ ಫಿಂಚ್ ಮುಂದೆ ಒಂದು ಅಂಡರ್ ಪಾಸ್ ಅನ್ನು ಗಮನಿಸಿದನು. ಸರಿಯಾದ ಕ್ಷಣದಲ್ಲಿ ಅವನು ಸ್ಟೀರಿಂಗ್ ಅನ್ನು ತಿರುಗಿಸಿ ಆರ್ವಿಯನ್ನು ರಸ್ತೆಯಿಂದ ಹೊರಕ್ಕೆ ಎಳೆದನು. ಆದರೆ ಆರ್ವಿ ಅಂಡರ್ ಪಾಸ್ಗಿಂತ ಎತ್ತರವಾಗಿದ್ದು ಅಲ್ಲಿ ಸಿಲುಕುವ ಸಾಧ್ಯತೆ ಇದೆ ಎಂದು ಜೆಫ್ ಫಿಂಚ್ಗೆ ಎಚ್ಚರಿಸಿದನು. ಆದರೆ ಭಯಭೀತರಾದ ಫಿಂಚ್ ಅಂಡರ್ ಪಾಸ್ ಅಡಿಯಲ್ಲಿ ಅದನ್ನು ಮರೆಮಾಡಲು ಚಾಲನೆ ಮಾಡುತ್ತಲೇ ಇದ್ದನು ಮತ್ತು ಅಂಡರ್ ಪಾಸ್ಗೆ ಡಿಕ್ಕಿ ಹೊಡೆದಾಗ ಆರ್ವಿಯ ಮೇಲ್ಛಾವಣಿಯಲ್ಲಿ ಅಳವಡಿಸಿದ್ದ ಸೌರ ಫಲಕಗಳು ಚೂರು ಚೂರಾಗಿ ಹಾನಿಗೊಳಗಾದವು. ಶಕ್ತಿ ಮೂಲವೇ ನಾಶವಾಗಿತ್ತು. ಫಿಂಚ್ ದಣಿದ ಸ್ಥಿತಿಯಲ್ಲಿ ನಿಂತಿದ್ದಾಗ ಜೆಫ್ ತನ್ನ ಸಂಪೂರ್ಣ ಶಕ್ತಿಯನ್ನು ಒಡ್ಡಿ ಆರ್ವಿಯನ್ನು ನಿಧಾನವಾಗಿ ಅಂಡರ್ ಪಾಸ್ನ ಕೆಳಗೆ ಸಂಪೂರ್ಣವಾಗಿ ಮರೆಮಾಡುವಂತೆ ತಳ್ಳಿದನು. ಅವ್ರ ಮೂವರು ಉಸಿರನ್ನು ಹಿಡಿದುಕೊಂಡು ಕೂತರು. ಹೃದಯದ ತಾಳಗಳು ಕಿವಿಗೆ ಕೇಳುವಷ್ಟು ಜೋರಾಗಿದ್ದವು. ಕಾರೊಂದು ಹತ್ತಿರವಾಗಿ ಹಾದು ಹೋಗುವವರೆಗೂ ಯಾರೂ ಮಾತಾಡಲಿಲ್ಲ. ಆ ಕ್ಷಣದಲ್ಲಿ ಫಿಂಚ್ ತನ್ನನ್ನು ರಕ್ಷಿಸಿಕೊಳ್ಳಲು ಬಂದೂಕನ್ನು ಕೈಯಲ್ಲಿ ಹಿಡಿದಿರುವುದನ್ನು ಜೆಫ್ ಗಮನಿಸಿದನು. ಆದರೆ ಅದೃಷ್ಟ ಅವರ ಪರವಾಗಿತ್ತು. ಕಾರು ಅಲ್ಲಿ ನಿಲ್ಲದೆ ಮುಂದೆ ಸಾಗಿ ಹೋಯಿತು. ಅಪಾಯ ದೂರವಾದ ನಂತರ ಫಿಂಚ್ ಹೊರಗೆ ಬಂದು ಸೇನೆಯನ್ನು ಪರಿಶೀಲಿಸಿದನು. ಮುರಿದ ಸೌರ ಫಲಕಗಳನ್ನು ನೋಡುತ್ತಲೇ ಅವನು ತನ್ನನ್ನೇ ಶಪಿಸಿಕೊಳ್ಳಲಾರಂಭಿಸಿದನು. ಇನ್ನು ಇದನ್ನು ಸರಿಪಡಿಸಲು ಸಾಧ್ಯವೇ ಇಲ್ಲ ಎಂದು ಮರ್ಮನೊಂದು ಅವನೊಳಗೆ ಮುರಿದು ಬಿತ್ತು. ಆ ಕ್ಷಣದಲ್ಲೇ ಈ ಸ್ಥಿತಿಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ತಲುಪುವುದು ಅಸಾಧ್ಯ ಎಂದು ಅವನಿಗೆ ಸ್ಪಷ್ಟವಾಯಿತು. ಜೆಫ್ ಅವನನ್ನು ಧೈರ್ಯಗೊಳಿಸಲು ಪ್ರಯತ್ನಿಸಿದನು. ಆದರೆ ಮನಸ್ಸಿನ ಒತ್ತಡ, ಭಯ ಮತ್ತು ಹತಾಶೆ ಒಂದೇ ಹೊತ್ತಿಗೆ ಸಿರಿದು ಬಂದವು. ಫಿಂಚ್ ತನ್ನ ಕೋಪವನ್ನು ನಿಯಂತ್ರಿಸಲಾರದೆ ಕಠಿಣವಾಗಿ ಬೈಯಲಾರಂಭಿಸಿದನು. ಆದರೂ ಜೆಫ್ ಹಿಂದೆ ಸರಿಯಲಿಲ್ಲ. ಅವನು ಶಾಂತವಾಗಿ ಆರ್ವಿಯೊಳಗೆ ಹೋಗಿ, ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ನೀವು ಏನಾದರೂ ಮಾಡಬಹುದು ಎಂದು ಹೇಳಿದನು. ಆ ಮಾತುಗಳು ಫಿಂಚ್ನ ಹೃದಯವನ್ನು ಸ್ವಲ್ಪ ತಟ್ಟಿದವು. ನಂತರ ಫಿಂಚ್ ಅವರಿಗೆ ಮತ್ತೊಮ್ಮೆ ಒಂದು ಕಥೆಯನ್ನು ಹೇಳಲಾರಂಭಿಸಿದನು. ಸೌರ ಜ್ವಾಲೆಯ ಭೀಕರ ಸ್ಫೋಟದ ನಂತರ ಜನರು ಹೊಸ ರೀತಿಯಲ್ಲಿ ಬದುಕಲು ಕಲಿಯುತ್ತಿದ್ದ ದಿನಗಳು. ಒಂದು ದಿನ ಫಿಂಚ್ ಒಂದು ಸೂಪರ್ ಮಾರ್ಕೆಟ್ಗೆ ತಲುಪಿದ್ದ. ಅಲ್ಲಿ ಅವನ ಕಣ್ಣುಗಳಿಗೆ ಬಿದ್ದದ್ದು ನೂಡಲ್ಸ್ನ ಒಂದು ಚೀಲ. ಹಸಿವಿನ ಮಧ್ಯೆಯೂ ಅವನು ಅಲ್ಲಿಯೇ ನಿಂತುಕೊಂಡನು. ಅಷ್ಟರಲ್ಲಿ ಅವನು ಒಬ್ಬ ತಾಯಿ ಮತ್ತು ಮಗಳನ್ನು ಗಮನಿಸಿದನು. ಅವರ ಮುಖಗಳಲ್ಲಿ ಭಯ ಸ್ಪಷ್ಟವಾಗಿತ್ತು. ಆ ಹುಡುಗಿಯ ಕೈಯಲ್ಲಿ ಬಂದೂಕು ಇತ್ತು. ಯಾರಾದರೂ ಬಂದರೆ ಗುಂಡು ಹಾರಿಸು ಎಂದು ಆಕೆಯ ತಾಯಿ ಪದೇ ಪದೇ ಹೇಳುತ್ತಿದ್ದಳು. ಸಾವಿನ ಭಯದಿಂದ ಫಿಂಚ್ ಅಲ್ಲಿಯೇ ಮರೆತು ನಿಂತನು. ಆ ಕ್ಷಣದಲ್ಲಿ ಒಬ್ಬ ಗೂಂಡ ಸಣ್ಣ ಬಂದೂಕಿನೊಂದಿಗೆ ಅಲ್ಲಿ ಬಂದು ಅವರಿಂದ ವಸ್ತುಗಳನ್ನು ಬೇಡಲಾರಂಭಿಸಿದನು. ಕ್ಷಣಾರ್ಧದಲ್ಲೇ ಗಲಾಟೆ ಉಂಟಾಯಿತು. ಗುಂಡಿನ ಸದ್ದುಗಳು ಆ ಸ್ಥಳವನ್ನು ತುಂಬಿದವು. ಫಿಂಚ್ ಹೊರಬರುವಷ್ಟರಲ್ಲಿ ತಾಯಿ ಮತ್ತು ಮಗಳು ಇಬ್ಬರೂ ಜೀವ ಕಳೆದುಕೊಂಡಿದ್ದರು. ಅದೇ ಸಮಯದಲ್ಲಿ ಅವನ ಕಿವಿಗೆ ಒಂದು ಸಣ್ಣ ಶಬ್ದ ಕೇಳಿಸಿತು. ಅವನು ಹುಡುಗಿಯ ಚೀಲದ ಕಡೆ ನೋಡಿದಾಗ ಅದರೊಳಗಿಂದ ಒಂದು ನಡುಗುತ್ತಿರುವ ನಾಯಿ ಮರಿ ಹೊರಬಂದಿತ್ತು. ಆ ಕ್ಷಣವೇ ಫಿಂಚ್ ಒಂದು ತೀರ್ಮಾನ ಮಾಡಿಕೊಂಡನು. ಆ ದಿನ ಅವನು ಆ ನಾಯಿ ಮರಿಯನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಗುಡಿಯರ್ ಎಂದು ಹೆಸರಿಟ್ಟನು. ಇನ್ನು ಮುಂದೆ ಯಾವ ಬೆಲೆಯನ್ನೂ ಕೊಟ್ಟು ಅದನ್ನು ಯಾವಾಗಲೂ ರಕ್ಷಿಸುವುದಾಗಿ ತನ್ನೊಳಗೆ ಪ್ರತಿಜ್ಞೆ ಮಾಡಿಕೊಂಡನು. ಆ ದಿನದಿಂದಲೇ ಫಿಂಚ್ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದನು. ಈ ಜಗತ್ತಿನಲ್ಲಿ ಇನ್ನು ಯಾರನ್ನೂ ಸುಲಭವಾಗಿ ನಂಬಬಾರದು ಎಂದು. ನಂಬಿಕೆಯ ಬೆಲೆ ಅವನಿಗೆ ಸಾಕಷ್ಟು ದುಬಾರಿಯಾಗಿತ್ತು. ಮರುದಿನ ಬೆಳಗ್ಗೆ ಫಿಂಚ್ ಆರ್ವಿಯೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದ. ರಸ್ತೆ ಮೇಲೆ ಆರ್ವಿಯನ್ನು ಮುನ್ನಡೆಸುತ್ತಿದ್ದವನು ಜೆಫ್. ಪ್ರಯಾಣದ ಮಧ್ಯೆ ಜೆಫ್ ಕೈಗೆ ಸಿಕ್ಕ ಅಂಚೆ ಕಾರ್ಡ್ಗಳನ್ನು ತಿರುಗಿ ನೋಡಿದನು. ಅವುಗಳಲ್ಲಿ ಒಂದರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಎಂಬ ಪದಗಳಿದ್ದವು. ಅದರ ಕೆಳಗೆ ಫಿಂಚ್ ಅವರ ತಂದೆಯ ಸಹಿ. ಉಳಿದ ಕಾರ್ಡ್ಗಳು ಎಲ್ಲವೂ ಖಾಲಿಯಾಗಿದ್ದವು. ಆ ದೃಶ್ಯ ಜೆಫ್ಗೆ ಅಚ್ಚರಿಯನ್ನು, ಗೊಂದಲವನ್ನು ಉಂಟು ಮಾಡಿತು. ಅಷ್ಟರಲ್ಲಿ ಕಂಪ್ಯೂಟರ್ ಇದ್ದಕ್ಕಿದ್ದಂತೆ ಹೊಸ ಮಾಹಿತಿ ನೀಡಿತು. ಇಲ್ಲಿನ UV ಕಿರಣಗಳು ಇನ್ನು ಅಷ್ಟು ಅಪಾಯಕಾರಿಯಾಗಿಲ್ಲವೆಂದು. ಅದೇ ಕ್ಷಣದಲ್ಲಿ ಒಂದು ಚಿಟ್ಟೆ ಬಂದು ಆರ್ವಿಯ ಗಾಜಿಗೆ ಅಪ್ಪಳಿಸಿತು. ಜೆಫ್ ಬೆಚ್ಚಿಬಿದ್ದನು. ಏನಾಗುತ್ತಿದೆ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಆತ ತಕ್ಷಣ ಆರ್ವಿಯನ್ನು ನಿಲ್ಲಿಸಿ ಫಿಂಚ್ ಅವರನ್ನು ಎಚ್ಚರಗೊಳಿಸಿದನು. ಫಿಂಚ್ ನಿಧಾನವಾಗಿ ತನ್ನ ಕೈಯನ್ನು ಹೊರಗೆ ಚಾಚಿದನು. ಕ್ಷಣಕಾಲ ಆತ ಉಸಿರು ತಡೆದು ಕಾಯುತ್ತಿದ್ದ. ಆದರೆ ಅವನ ಕೈ ಸುಡಲಿಲ್ಲ. ಈ ಅಚ್ಚರಿ ಅವನ ಮುಖದಲ್ಲಿ ಸಂತೋಷವಾಗಿ ಅರಳಿತು. ಆನಂದದಿಂದ ಅವನು ಹೊರಗೆ ಓಡಿ ಬಿಸಿಲಿನಲ್ಲಿ ನಿಂತು ಅದನ್ನು ಆಸ್ವಾದಿಸಿದನು. ಸುತ್ತಲೂ ಹಾರಾಡುತ್ತಿದ್ದ ಚಿಟ್ಟೆಗಳು, ಅರಳಿದ್ದ ಹೂವುಗಳು ಅವನ ಹೃದಯವನ್ನು ಅಪಾರ ಸಂತೋಷದಿಂದ ತುಂಬಿಸಿದವು. ಹಲವಾರು ಗಂಟೆಗಳ ಪ್ರಯಾಣದ ನಂತರ ದಾರಿಯ ಪಕ್ಕಪಕ್ಕದಲ್ಲೂ ಹಸಿರು ಮರಗಳು ಮತ್ತು ಸಸ್ಯಗಳು ಕಾಣಿಸತೊಡಗಿದವು. ಈ ದೃಶ್ಯವನ್ನು ಆಚರಿಸುವಂತೆ ಫಿಂಚ್ ತನ್ನ ವಿಶೇಷ ಸೂಟ್ ಧರಿಸಿ ಆರ್ವಿಯನ್ನು ನಿಲ್ಲಿಸಿ ಬಿಸಿಲಿನಲ್ಲಿ ನೆಮ್ಮದಿಯಿಂದ ಕುಳಿತುಕೊಂಡನು. ಅಷ್ಟರಲ್ಲಿ ಜೆಫ್ ಹೇಳಿದನು, ನಿನ್ನೆ ರಾತ್ರಿ ನಾನು ಕನಸಿನಲ್ಲಿ ನಾವು ಎಲ್ಲರೂ ಸೇತುವೆಯ ಮೇಲೆ ನಿಂತಿದ್ದುದನ್ನು ನೋಡಿದೆ. ಈ ಮಾತು ಕೇಳಿದ ಫಿಂಚ್ ತುಂಬ ಸಂತೋಷಪಟ್ಟನು. ಜೆಫ್ ಈಗ ಮನುಷ್ಯರಂತೆ ಕನಸು ಕಾಣಲು ಕಲಿತಿದ್ದ. ಇದು ಅವನಿಗೆ ಒಂದು ದೊಡ್ಡ ಸಾಧನೆಯಂತೆ ಭಾಸವಾಯಿತು. ಸ್ವಲ್ಪ ಹೊತ್ತಿನ ನಂತರ ಜೆಫ್ ಕುತೂಹಲದಿಂದ ಕೇಳಿದನು, ನೀವು ಪೋಸ್ಟ್ ಕಾರ್ಡ್ ಬಗ್ಗೆ ನನಗೆ ಯಾಕೆ ಸುಳ್ಳು ಹೇಳಿದ್ರಿ? ಅದಕ್ಕೆ ಉತ್ತರವಾಗಿ ಫಿಂಚ್ ಮೃದುವಾಗಿ ಮತ್ತೊಂದು ಕಥೆಯನ್ನು ಹೇಳಲಾರಂಭಿಸಿದನು. ಅವನು ಮಗುವಾಗಿದ್ದಾಗ ಅವನ ತಾಯಿ ಹೇಳುತ್ತಿದ್ದಳು, ನಿನ್ನ ತಂದೆಯ ರಕ್ತನಾಳಗಳಲ್ಲಿ ವೈಕಿಂಗ್ಗಳ ರಕ್ತ ಹರಿಯುತ್ತದೆ. ಅದಾದ ನಂತರ ಫಿಂಚ್ ಜೆಫ್ಗೆ ಒಂದು ಚಿತ್ರವನ್ನು ತೋರಿಸಿದನು. ವೈಕಿಂಗ್ ಅಂತ್ಯಕ್ರಿಯೆಯ ದೃಶ್ಯ. ಬೆಂಕಿಯ ನಡುವೆ ಸಾಗುವ ದೋಣಿ, ಆಕಾಶದತ್ತ ಏರುತ್ತಿದ್ದ ಹೊಗೆ. ಆ ಚಿತ್ರದಲ್ಲಿ ಅವನ ನೆನಪುಗಳು ಅಡಗಿಕೊಂಡಿದ್ದು. ಫಿಂಚ್ ಹೇಳಲಾರಂಭಿಸಿದನು, ಅವನ ತಂದೆ ದೊಡ್ಡ ಸೇತುವೆಗಳನ್ನು ನಿರ್ಮಿಸುವ ಎಂಜಿನಿಯರ್. ಫಿಂಚ್ ಹುಟ್ಟುವ ಮೊದಲವೇ ಕೆಲಸದ ನಿಮಿತ್ತ ಮನೆ ಬಿಟ್ಟು ಹೊರಟಿದ್ದರು.
ಅವರ ಕೆಲಸಕ್ಕಾಗಿ ವಿವಿಧ ದೇಶಗಳಿಗೆ ಪ್ರಯಾಣಿಸುತ್ತಲೇ ಇದ್ದರು. ತಂದೆಯೊಂದಿಗೆ ಮಾತನಾಡುವ ಅವಕಾಶವು ಫಿಂಚ್ಗೆ ಎಂದಿಗೂ ದೊರಕಲಿಲ್ಲ. ಆದರೆ ಫಿಂಚ್ಗೆ 15 ವರ್ಷ ತುಂಬಿದ ದಿನ ಒಂದು ಪೋಸ್ಟ್ ಕಾರ್ಡ್ ಬಂದಿತ್ತು. ಅದರಲ್ಲಿ, ಒಂದು ದಿನ ನನ್ನ ಮಗನನ್ನು ಭೇಟಿಯಾಗಬೇಕೆಂಬ ಆಸೆ ನನಗಿದೆ. ಆ ವಿಶೇಷ ದಿನಕ್ಕಾಗಿ ನಾನು ಈ ಸೂಟ್ ಖರೀದಿಸಿದ್ದೇನೆ ಎಂದು ತಂದೆ ಬರೆದಿದ್ದರು. ದುರದೃಷ್ಟವಶಾತ್ ಆ ದಿನ ಎಂದಿಗೂ ಬರಲಿಲ್ಲ. ಆ ಪೋಸ್ಟ್ ಕಾರ್ಡ್ ಮಾತ್ರ ನೆನಪಾಗಿ ಉಳಿಯಿತು. ಆ ನಂತರ ಫಿಂಚ್ ತನ್ನ ತಂದೆಯನ್ನು ಮತ್ತೆ ಕಂಡುಕೊಳ್ಳಲಿಲ್ಲ. ಕಥೆ ಮುಗಿದಾಗ ಜೆಫ್ ಮೃದುವಾಗಿ ಹೇಳಿದರು, ನನಗೆ ಈ ಕಥೆ ತುಂಬ ಆಸಕ್ತಿದಾಯಕವಾಗಿ ಅನಿಸಿತು. ನಾವು ಬೇಗ ಹೊರಟರೆ ಇನ್ನೂ 18 ಗಂಟೆಗಳಲ್ಲಿ ಗೋಲ್ಡನ್ ಗೇಟ್ ಸೇತುವೆ ತಲುಪಬಹುದು. ಜೆಫ್ ಮತ್ತೆ ಕೇಳಿದನು, ನಿಮ್ಮ ತಂದೆ ನಿಮಗೆ ಮತ್ತೆ ಯಾವುದೇ ಪೋಸ್ಟ್ ಕಾರ್ಡ್ ಕಳುಹಿಸಲಿಲ್ವೇ? ಅದಕ್ಕೆ ಫಿಂಚ್ ನಗುವಿನಲ್ಲೇ ತನ್ನ ಸ್ಥಿತಿಯನ್ನು ನೆನಪಿಸಿದನು. ಅವನು ಅಲ್ಲಿಗೆ ಹೋಗಲಾರನು. ಅವನ ಸಮಯ ಕಡಿಮೆಯಾಗಿದೆ. ಮರಣ ಅವನನ್ನು ಹತ್ತಿರದಿಂದ ಕರೆಯುತ್ತಿದ್ದು. ಆ ಭಾರವಾದ ಕ್ಷಣವನ್ನು ಮರೆಸಲು ಫಿಂಚ್ ಚೆಂಡನ್ನು ಎಸೆದನು ಮತ್ತು ಗುಡಿಯರ್ ಜೊತೆಗೆ ಆಟ ಆಡೋದನ್ನು ಜೆಫ್ಗೆ ಕಲಿಸಿದನು. ಆದರೆ ಜೆಫ್ ಚೆಂಡನ್ನು ಎಸೆದಾಗಲೆಲ್ಲ ಗುಡಿಯರ್ ಅದನ್ನು ಜೆಫ್ಗೆ ಅಲ್ಲ, ಫಿಂಚ್ಗೆ ತಂದುಕೊಡುತ್ತಿದ್ದ. ನಾಯಿ ಇನ್ನೂ ಜೆಫ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರಲಿಲ್ಲ. ಅಷ್ಟರಲ್ಲಿ ಫಿಂಚ್ಗೆ ತೀವ್ರ ಕೆಮ್ಮು ಬಂದು ಬಾಯಿಂದ ರಕ್ತ ಹರಿಯತೊಡಗಿತು. ಜೆಫ್ ಆತುರದಿಂದ ಸಹಾಯ ಮಾಡಲು ಮುಂದಾದನು. ಆದರೆ ಫಿಂಚ್ ಶಾಂತವಾಗಿ ಹೇಳಿದರು, ನೀನು ಈಗಾಗಲೇ ನನಗೆ ಸಾಕಷ್ಟು ಸಹಾಯ ಮಾಡಿದ್ದೀಯಾ. ಅವನು ಜೆಫ್ನ ಕೈ ಹಿಡಿದು ಬಲವಾಗಿ ಅಲುಗಾಡಿಸಿ ಆಮೇಲೆ ಅವನನ್ನು ಅಪ್ಪಿಕೊಂಡನು. ಆ ಕ್ಷಣದಲ್ಲಿ ಮಾತುಗಳ ಅಗತ್ಯವೇ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಫಿಂಚ್ ಆರ್ವಿಯೊಳಗೆ ಹೋಗಿ ಮಲಗಿದನು. ಗುಡಿಯರ್ ಮೌನವಾಗಿ ಅವನ ಬಳಿಗೆ ಬಂದು ಕುಳಿತಿತು. ಆದರೆ ಒಳಗೆ ನಡೆಯುತ್ತಿದ್ದ ಮೌನವನ್ನು ಅರಿಯದೆ ಹೊರಗೆ ಜೆಫ್ ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದ. ಆದರೆ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದಂತೆ ಮೌನವನ್ನು ಒಡೆದು ಹಾಕಿದದ್ದು ಗುಡಿಯರ್ನ ಕರುಣೆಯ ಅಳುವ ಶಬ್ದ. ಆ ಧ್ವನಿಯಲ್ಲೇ ಸತ್ಯ ಅಡಗಿತ್ತು. ಫಿಂಚ್ ಇನ್ನು ಬದುಕಿಲ್ಲ ಎಂದು ಜೆಫ್ ಅರ್ಥ ಮಾಡಿಕೊಂಡನು. ಅವನ ಗೌರವಾರ್ಥವಾಗಿ ಜೆಫ್ ಮತ್ತು ಗುಡಿಯರ್ ಅವನ ಇಚ್ಛೆಯಂತೆ ನಡೆದುಕೊಂಡರು. ಫಿಂಚ್ ಯಾವ ಸೂಟನ್ನು ತನ್ನ ಜೀವನದ ಅರ್ಥವನ್ನಾಗಿ ಮಾಡಿಕೊಂಡಿದ್ದನೋ ಅದೇ ಸೂಟ್ನೊಂದಿಗೆ ಅವನ ದೇಹವನ್ನು ಸುಟ್ಟು ಅವನಿಗೆ ವೈಕಿಂಗ್ ಅಂತ್ಯಕ್ರಿಯೆ ನೀಡಿದರು. ಬೆಂಕಿಯ ಕಿಡಿಗಳು ಆಕಾಶದತ್ತ ಏರುತ್ತಿದ್ದಂತೆ ಫಿಂಚ್ನ ಕಥೆಯು ನೆನಪುಗಳಾಗಿ ಹರಿದು ಹೋಯಿತು. ಮೊದಲಿಗೆ ಜೆಫ್ಗೆ ಏನ್ ಮಾಡಬೇಕೆಂದು ತಿಳಿಯಲಿಲ್ಲ. ಮುಂದಿನ ಹೆಜ್ಜೆ ಯಾವುದು ಎಂಬುದು ಅವನಿಗೆ ಸ್ಪಷ್ಟವಾಗಿರಲಿಲ್ಲ. ಆದರೆ ಅಷ್ಟರಲ್ಲಿ ಅವನು ಒಂದು ಮಾತನ್ನು ನೆನಪಿಸಿಕೊಂಡನು. ಗುಡಿಯರ್ನು ನೋಡಿಕೊಳ್ಳುವುದಾಗಿ ಫಿಂಚ್ಗೆ ನೀಡಿದ್ದ ಭರವಸೆ. ಅದೇ ಭರವಸೆಯೇ ಅವನಿಗೆ ದಾರಿಯಾಯಿತು. ಅವನು ಗುಡ್ಡಿಯರ್ಗೆ ಆಹಾರ ನೀಡಿದನು. ನಂತರ ನಿಧಾನವಾಗಿ ಚೆಂಡನ್ನು ಎಸೆದನು. ಈ ಬಾರಿ ಗುಡ್ಡಿಯರ್ ಮೊದಲ ಬಾರಿಗೆ ಚೆಂಡನ್ನು ಜೆಫ್ನ ಬಳಿಗೆ ಮರಳಿ ತಂದಿತು. ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಏನೋ ಬದಲಾಯಿತು. ಆಟದ ಮಧ್ಯೆ ಅವರು ಸ್ನೇಹಿತರಾದರು. ಗುಡ್ಡಿಯರ್ ಜೆಫ್ನನ್ನು ನಂಬಿಕೆಯ ಮೊದಲ ಹೆಜ್ಜೆಯಂತೆ ಹತ್ತಿರವಾಗಿ ಅಪ್ಪಿಕೊಂಡಿತು. ಫಿಂಚ್ ಬಯಸಿದ್ದ ಗಮ್ಯಸ್ಥಾನವನ್ನು ತಲುಪಲೇಬೇಕೆಂಬ ತೀರ್ಮಾನದೊಂದಿಗೆ ಅವರು ಮತ್ತೆ ಹಾದಿಯಲ್ಲಿ ಹೊರಟರು. ದೀರ್ಘ ಪ್ರಯಾಣದ ನಂತರ ಕೊನೆಗೂ ಸ್ಯಾನ್ ಫ್ರಾನ್ಸಿಸ್ಕೋ ತಲುಪಿದರು. ಅಲ್ಲಿ ಜೆಫ್ ಫಿಂಚ್ನ ನೆನಪಿಗಾಗಿ ಒಂದು ಸಣ್ಣ ಸ್ಮಾರಕವನ್ನು ನಿರ್ಮಿಸಿದನು. ನಂತರ ಗುಡ್ಡಿಯರ್ ಜೊತೆಗೂಡಿ ಗೋಲ್ಡನ್ ಗೇಟ್ ಸೇತುವೆಯನ್ನು ನೋಡಲು ಹೋದನು. ಅದರ ಅಪೂರ್ವ ಸೌಂದರ್ಯವನ್ನು ಕಂಡಾಗ ಗುಡ್ಡಿಯರ್ನ ಕಣ್ಣುಗಳು ಹೊಸ ಲೋಕವನ್ನು ಕಂಡಂತೆ ತೆರೆದವು. ಅದೇ ಸಮಯದಲ್ಲಿ ಅಲ್ಲಿದ್ದ ಗೋಡೆಗಳ ಮೇಲೆ ಜನರು ತಮ್ಮ ಕುಟುಂಬಗಳಿಗಾಗಿ ಪ್ರೀತಿಯಿಂದ, ನಿರೀಕ್ಷೆಯಿಂದ, ಬದುಕಿನ ಆಸೆಯಿಂದ ತುಂಬಿದ ಗುರುತುಗಳನ್ನು ಬಿಟ್ಟು ಹೋದ ಸಂದೇಶಗಳನ್ನು ಅವರು ಕಂಡರು. ಅವೆಲ್ಲವನ್ನು ನೋಡಿದ ಜೆಫ್ ಮೃದುವಾಗಿ ಗುಡ್ಡಿಯರ್ಗೆ ಫಿಂಚ್ ಬಯಸಿದ ದಾರಿಯಂತೆ ಇನ್ನು ಬದುಕುಳಿದವರನ್ನು ಹುಡುಕಿ ಅವರಿಗೆ ಸಹಾಯ ಮಾಡೋಣ ಎಂದು ಹೇಳಿದರು. ಕೊನೆಯಲ್ಲಿ ಅವರು ತಮ್ಮ ಮೂವರ ರೇಖಾಚಿತ್ರವನ್ನು ತಮ್ಮ ತಂಡದ ನೆನಪಾಗಿ ಒಂದು ಅಂಚೆ ಚೀಟಿಯ ಮೇಲೆ ನೇತು ಹಾಕಿದರು. ನಂತರ ಗುಡ್ಡಿಯರ್ ಜೊತೆಗೆ ಹೊಸ ಜೀವನದತ್ತ ಹೆಜ್ಜೆ ಇಟ್ಟರು. ಅವರ ಜೊತೆ ಫಿಂಚ್ ಇಲ್ಲದಿದ್ದರೂ ಅವನ ಕನಸು ಮಾತ್ರ ಮುಂದುವರೆದಿತ್ತು.